ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಈ ಒಂದು ಅಭಿಯಾನವನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕನ್ನಡ ಪರ ಸಂಘಟನೆಗಳನ್ನ ಒಕ್ಕೂಡಿಸಿ ನಮ್ಮ ಯುವ ಹೋರಾಟಗಾರರು ನಾಗಲಿಂಗ ಸ್ವಾಮಿರವರ ಸುಪುತ್ರರೂ ಆದ ಶ್ರೀಯುತ ತೇಜಸ್ವಿ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಏನೊಂದು ನಶೆಮುಕ್ತ ಮೈಸೂರು ಅಭಿಯಾನ ನಡೀತಾ ಇದೆ. ನಿಜವಾಗ್ಲೂ ಇದೊಂದು ಅಭಿನಂದನೆ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಎಲ್ಲ ಯುವಕರುಗಳು ಹಾಗೂ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಿ ಅವರ ಭವಿಷ್ಯಗಳನ್ನ ಹಾಳು ಮಾಡ್ಕೋತಾ ಇದ್ದಾರೆ. ಆ ಒಂದು ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಬಹಳ ಮಹತ್ತರವಾದದ್ದು ಅಂತ ಭಾವಿಸ್ತಾ, ಈ ಒಂದು ಅಭಿಯಾನದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಬಹಳ ಮುಕ್ತವಾಗಿ ಹಾಗೂ ಇವರು ಮಾಡ್ತಾ ಕೆಲಸಕ್ಕೆ ಬಹಳ ಬೆನ್ನೆಲುಬನ್ನ ಕೊಟ್ಟು ಇವ್ರ ಜೊತೆ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿಯಾಗಿರೋದನ್ನ ನಾವು ಕಾಣಬಹುದಾಗಿದೆ. ಬಂಧುಗಳೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಯಾವ ತಂದೆ ತಾಯಿಗಳು, ಯಾವ ಬಂಧು ಬಳಗ, ನಮ್ಮ ಮಕ್ಕಳು, ನಮ್ಮ ಯುವ ಮಿತ್ರರು ಒಂದೊಳ್ಳೆ ಭವಿಷ್ಯವನ್ನ ಕಟ್ಕೋತಾರೆ ಅಂತೇಳಿ ಕನಸುಗಳನ್ನ ಕಾಣ್ತಾ ಇದ್ದಾರೆ. ಇವತ್ತು ಆ ಕನಸು ಮಾದಕ ದ್ರವ್ಯಗಳಿಂದ ಚಿತ್ರ ಆಗ್ತಾ ಇದೆ. ಅದನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅಂತೇಳಿ ಇದೊಂದು ಮಾಫಿಯಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಮಾದಕ ವಸ್ತುಗಳು ಉಟ್ಕೊಳ್ಳೋದ್ರ ಜೊತೆಗಳಿಗೆ ಅಣ್ಣಗಳು ಉಟ್ಕೋತಾ ಇದ್ದಾರೆ, ಬಾಸ್ಗಳು ಉಟ್ಕೋತಾ ಇದ್ದಾರೆ, ದೆಯ್ಯಗಳು ಉಟ್ಕೋತಾ ಇದ್ದಾರೆ, ಹಲವಾರು ಜನ. ಯಾಕಂದ್ರೆ ಇದೊಂದು ಮಾಫಿಯಾ. ಈ ಮಾಫಿಯಾನ ಬುಡ ಸಮೇತ ಕಿತ್ತಾಕ್ಬೇಕು ಅಂತೇಳಿ ನಮ್ಮ ಆತ್ಮೀಯ ಸ್ನೇಹಿತರು ಏನೊಂದು ಹೋರಾಟವನ್ನ ರೂಪಿಸಿದ್ದಾರೆ. ಇದು ಇವತ್ತಿಗೆ ನಿಂತಿಲ್ಲ, ಇದು ಸದಾ ಸಾಗ್ತಾ ಇರ್ತದೆ. ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋ ತನಕ ಈ ಹೋರಾಟ ನಿಲ್ಲೋದಿಲ್ಲ. ನಾವು ಕೂಡ ಸದಾ ಇವರ ಬೆನ್ನೆಲುಬಾಗಿ ಕನ್ನಡ ಪರ ಸಂಘಟನೆಗಳು ಇರ್ತೀವಿ ಅಂತ ಭಾವಿಸ್ತಾ ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ. ಕಡಕೋಳ ಕುಮಾರಸ್ವಾಮಿ, ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರು, ಮೈಸೂರು.